ಜೈಲು ಪಾಲಾಗುವ ಪಿಎಂ ಮತ್ತು ಸಿಎಂ ಸಚಿವರ ವಜಾಗೆ ಕೇಂದ್ರದ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಕಾಯ್ದೆಗೆ ರಾಹುಲ್ ಗಾಂಧಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಕ್ರಿಮಿನಲ್ಗಳು ದೇಶ ಆಳುವುದನ್ನು ನಾವು ತಡಿಲೇಬೇಕು. ಮನಮೋಹನ್ ಸಿಂಗ್ ಅವರ ಸುಗ್ರೀವಾಜ್ಞೆ ಹರಿದು ಎಸೆದಿದ್ದಾರೆ ರಾಹುಲ್ ಗಾಂಧಿ ಅವರು. ಮತ್ತೆ ಅವರ ಸುಗ್ರೀವಾಜ್ಞೆಯನ್ನ ಹರಿದು ಎಸೆದಂತಹ ರಾಹುಲ್ರಿಂದ ನಾವು ಪಾಠವನ್ನ ಕಲಿಬೇಕಾಗಿಲ್ಲ. ರಾಹುಲ್ ಗಾಂಧಿ ಅವರಿಗೆ ಯಾವುದೇ ನೈತಿಕತೆ ಇಲ್ಲ ಅಂತ ಅಮಿತ್ ಶಾ ಹೇಳಿದ್ದಾರೆ. ಲಾಲು ಯಾದವ್ ರಕ್ಷಣೆಗೆ ಸುಗ್ರೀವಾಜ್ಞೆಯನ್ನ ತಂದಿದ್ದಂತಹ ಮನಮೋಹನ್ ಸಿಂಗ್ ಆ ರೀತಿಯ ರಾಜಕೀಯ ನಡೆ ಕೈಗೊಂಡವರಿಗೆ ಈಗ ನೈತಿಕತೆ ಇಲ್ಲ. ಮೇವು ಹಗರಣದಲ್ಲಿ ದೋಷಿಯಾಗಿದ್ದಂತಹ ಲಾಲು ರಕ್ಷಣೆಗೆ ಕೇಂದ್ರ ಸುಗ್ರೀವಾಜ್ಞೆಯನ್ನ ಹೊರಡಿಸಿತ್ತು. ದೋಷಿಯಾದ ರಾಜಕಾರಣಿಗೆ 3 ತಿಂಗಳು ಸ್ಥಾನ ಉಳಿಸಿಕೊಳ್ಳುವ ಅವಕಾಶವನ್ನ ನೀಡಿತು. ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕಾಯ್ದೆ ವಿರೋಧಿಸುವಂತಹ ನೈತಿಕ ಹಕ್ಕಿಲ್ಲ ಅಂತ ಹೇಳಿ ಅಮಿತ್ ಶಾ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ಫೋನು ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಪ್ರಧಾನಿ ಇರಲಿ ಮುಖ್ಯಮಂತ್ರಿ ಇರಲಿ ಜೈಲಿಗೆ ಹೋದ್ರೆ ಅಧಿಕಾರವನ್ನ ಕಳೆದುಕೊಳ್ತಾರೆ ಅಂತ ಹೇಳಿ ಮಸೂದೆಯನ್ನ ಮಂಡಿಸೋದಕ್ಕೆ ಬಿಜೆಪಿ ತಯಾರಿಯನ್ನ ಕೂಡ ಮಾಡಿಕೊಂಡಿತ್ತು. ಅದನ್ನ ಕಾಯ್ದೆಯನ್ನ ಮಂಡಿಸಿದೆ ಈಗ. ಬಟ್ ಆದರೆ ಇದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತಗಳಾಗ್ತಾ ಇದೆ. ಬಿಜೆಪಿ ಮತ್ತೆ NDA ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಮ್ಯಾ, ಏನೊಂದು NDA ಸರ್ಕಾರ ಒಂದು ಹೊಸ ಕಾಯ್ದೆಯನ್ನ ತರಕೊಟ್ಟಿದೆ. ಏನು ಯಾವುದೇ ಒಂದು ಪ್ರಧಾನಿ ಇರಲಿ, ಮುಖ್ಯಮಂತ್ರಿ ಇರಲಿ, ಕೇಂದ್ರ ಸಚಿವರಿರಲಿ ಅಥವಾ ರಾಜ್ಯದ ಸಚಿವರಿರಲಿ, ಯಾವುದೇ ಸಚಿವರು ಯಾವುದೇ ಒಂದು ಕ್ರಿಮಿನಲ್ ಅಥವಾ ಇನ್ಯಾವುದೇ ಸಿವಿಲ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸುಮಾರು 30ಕ್ಕೂ ಹೆಚ್ಚು ದಿನಗಳ ಕಾಲ ಜೈಲು ಪಾಲಾದ್ರೆ, ಆರ್ಥಿಕ ಅಪರಾಧ ಸೇರಿದಂತೆ ಎಲ್ಲ ರೀತಿಯ ಅಪರಾಧ ಪ್ರಕರಣಗಳಲ್ಲಿ 30 ದಿನಕ್ಕೂ ಹೆಚ್ಚು ಕಾಲ ಜೈಲು ಪಾಲಾದ್ರೆ ಆಟೋಮೆಟಿಕ್ ಆಗಿ ಅವರ PM, CM ಮತ್ತೆ ಯಾವುದೇ ರೀತಿಯಾದಂತಹ ಸಚಿವ ಹುದ್ದೆಯಲ್ಲಿ ಇದ್ರೂನು ಅದನ್ನ ವಜಾಗೊಳಿಸುವಂತಹ ಒಂದು ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಹೊರಟಿದೆ. ಇತ್ತೀಚೆಗೆ ನಾವು ಗಮನಿಸಿರ್ಬೋದು, ಡೆಲ್ಲಿ CM ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲೇ ಇದ್ಕೊಂಡು ಸರ್ಕಾರವನ್ನ ಮುನ್ನಡೆಸಿದ್ರು, ದಿಲ್ಲಿ ಸರ್ಕಾರವನ್ನ. ಮತ್ತೆ ಹೇಮಂತ್ ಸೊರೇನ್ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೇ ಅವರು ಬಂಧನಕ್ಕೊಳಗಾಗಿದ್ರು. ಈ ರೀತಿಯಾದಂತಹ ಸಂದರ್ಭಗಳಲ್ಲಿ 30ಕ್ಕೂ ಹೆಚ್ಚು ದಿನಗಳ ಕಾಲ ಯಾರಾದ್ರೂ ಜೈಲಲ್ಲಿದ್ರೆ ಅವರ ಒಂದು ಪ್ರಧಾನಿಯಾಗಿರ್ಬೋದು ಅವರು ಅಥವಾ ಅವ್ರ CM ಆಗಿರ್ಬೋದು, ಅವರ ಸ್ಥಾನವನ್ನ ವಜಾಗೊಳಿಸುವಂತ ಒಂದು ಕಾನೂನನ್ನ ತರಕ್ಕೆ ಕೇಂದ್ರ ಸರ್ಕಾರ ಏನ್ ಹೊರಟಿದೆ. ಈ ಒಂದು ಕಾಯ್ದೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ. ಈ ವಿಚಾರವಾಗಿ ANI ಸುದ್ದಿ ಸಂಸ್ಥೆ ಜೊತೆ ಮಾತನಾಡಿದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದೇ ವಿಚಾರವನ್ನು ಮುಂದಿಟ್ಕೊಂಡು ರಾಹುಲ್ ಗಾಂಧಿ ವಿರುದ್ಧ ಹರಿಹಾಯ್ದಿದ್ದಾರೆ. ಏನಂದ್ರೆ ಮನಮೋಹನ್ ಸಿಂಗ್ ಸರ್ಕಾರ ಏನ್ ಮಾಡ್ತು, 2013ರಲ್ಲಿ ಏನೋ ಮೇವು ಹಗರಣ ಸಂಬಂಧಪಟ್ಟಂತೆ ಲಾಲು ಪ್ರಸಾದ್ ಯಾದವ್ ಅವರು ದೋಷಿ ಅಂತ ಆದಂತ ಸಂದರ್ಭದಲ್ಲಿ ಅವರನ್ನ ರಕ್ಷಣೆ ಮಾಡೋ ಸಲುವಾಗಿ ಏನಂದ್ರೆ ಪ್ರಜಾಪ್ರತಿನಿಧಿಯ ಕಾಯ್ದೆ ಪ್ರಕಾರ ಏನಾಗುತ್ತೆ ಅಂದ್ರೆ, ಯಾವುದೇ ಒಬ್ಬ ಜನಪ್ರತಿನಿಧಿ, ಅವರು ಸಂಸದರಾಗಿರ್ಬೋದು, ಯಾರೇ ಆಗಿರ್ಬೋದು, ಆ ಜನಪ್ರತಿನಿಧಿ 2 ವರ್ಷಕ್ಕೂ ಮೇಲ್ಪಟ್ಟು ಶಿಕ್ಷೆಗೆ ಒಳಪಟ್ರೆ ಅವರು ತಮ್ಮ ಸಂಸದ ಸ್ಥಾನದಿಂದ ಅನರ್ಹ ಆಗ್ತಾರೆ. ಈ ಹಿಂದೆ ರಾಹುಲ್ ಗಾಂಧಿ ಅವರು ಕೂಡ ಅನರ್ಹ ಆಗಿದ್ರು. ಅದನ್ನ ನೀವು ಸ್ಮರಿಸಬಹುದು, ಪ್ರಧಾನಿ ಮೋದಿ ಅವರ ಸಂಬಂಧಪಟ್ಟಂಗೆ ಹೇಳಿಕೆ ನೀಡಿದಂತ ವಿಚಾರದಲ್ಲಿ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಲಾಲು ಪ್ರಸಾದ್ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅವರು ಬೇಲ್ ತಗೊಳೋದಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಒಂದು ಅವಧಿಯನ್ನ 3 ತಿಂಗಳಿಗೆ ವಿಸ್ತರಣೆ ಮಾಡಿ ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸಿರ್ತಾರೆ ಮನಮೋಹನ್ ಸಿಂಗ್ ಅವರು 2013ರಲ್ಲಿ. ಮನಮೋಹನ್ ಸಿಂಗ್ ಅವರು ಆ ರೀತಿಯ ಒಂದು ಸುಗ್ರೀವಾಜ್ಞೆ ಹೊರಡಿಸಿ ಅಮೆರಿಕ ಪ್ರವಾಸ ಕೊಟ್ಟಿದ್ದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಆ ಸುಗ್ರೀವಾಜ್ಞೆಯ ಪ್ರತಿಯನ್ನ ಮಾಧ್ಯಮಗಳ ಎದುರಿಗೆ ಹರಿದೆಸೀತಾರೆ. ಸುಗ್ರೀವಾಜ್ಞೆ ಅಂದ್ರೆ ಒಂದು ದೇಶದ ಪ್ರಧಾನಿ ಹೊರಡಿಸಿದಂತ ಸುಗ್ರೀವಾಜ್ಞೆನ ಮಾಧ್ಯಮದ ಎದುರುಗಡೆ ಹರಿದೆಸೆದಂತ ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶ ವ್ಯಕ್ತ ಆಗಿರುತ್ತೆ. ಜೊತೆಗೆ ಮನಮೋಹನ್ ಸಿಂಗ್ ಅವರು ಈ ರೀತಿಯಾದಂತ ಜನಪ್ರತಿನಿಧಿಗಳನ್ನ, ಅದರಲ್ಲೂ ಲಾಲು ಪ್ರಸಾದ್ ಯಾದವ್ನ ರಕ್ಷಣೆ ಮಾಡೋದಕ್ಕೆ ಅಂತ ಮಾಡಿದ್ರಲ್ಲ ಈ ಕಾಯ್ದೆ, ಆ ಒಂದು ಸುಗ್ರೀವಾಜ್ಞೆ, ಅದ್ರ ವಿರುದ್ಧನೂ ಆಕ್ರೋಶ ವ್ಯಕ್ತ ಆಗಿತ್ತು. ಇದೀಗ ಅದೇ ವಿಚಾರವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಸ್ತಾಪ ಮಾಡ್ತಿದ್ದಾರೆ. ನೀವು ಸಂವಿಧಾನಕ್ಕೆ ವಿರುದ್ಧವಾಗಿ 90 ದಿನಗಳ ಕಾಲ ಜನಪ್ರತಿನಿಧಿಗಳಿಗೆ ರಕ್ಷಣೆ ಕೊಡೋದಕ್ಕೆ ನೀವು ಸುಗ್ರೀವಾಜ್ಞೆ ತಂದಿದ್ರಿ. ಆದ್ರೆ ನಾವು ಇವತ್ತು 30 ದಿನಕ್ಕೂ ಹೆಚ್ಚು ಕಾಲ ಯಾರಾದ್ರೂನು ಜೈಲ್ ಪಾಲಾದ್ರೆ ಅವ್ರನ್ನ ಅಧಿಕಾರದಿಂದನೇ ವಜಾ ಮಾಡೋಂತ ಕಾನೂನು ತರ್ತಾ ಇದೀವಿ. ನೀವು ಸಂವಿಧಾನ ವಿರೋಧಿ, ನಾವಲ್ಲ ಅನ್ನೋದ್ರ ಮೂಲಕ ಒಂದು ಸ್ಪಷ್ಟವಾದಂತ ತಿರುಗೇಟನ್ನ ಕೊಟ್ಟಿದ್ದಾರೆ ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.
ಸಚಿವರ ವಜಾಗೆ ಇದೀಗ ಕೇಂದ್ರದ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಅಮಿತ್ ಶಾ ಅವರು ಕೂಡ ಸರಿಯಾಗಿಯೇ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಯಾವುದೇ ನೈತಿಕತೆಯ ಹಕ್ಕಿಲ್ಲ ಈ ಒಂದು ವಿಚಾರವನ್ನು ಪ್ರಶ್ನೆ ಮಾಡೋದಕ್ಕೆ. ಲಾಲು ಯಾದವ್ ರಕ್ಷಣೆಗೆ ಅಂತ ಹೇಳಿ ನೀವೆಲ್ಲ ಸುಗ್ರೀವಾಜ್ಞೆಯನ್ನು ತೆಗೆದುಕೊಂಡು ಬಂದಿದ್ದನ್ನು ನಾವು ಯಾವತ್ತೂ ಕೂಡ ಮರೆಯೋದಿಲ್ಲ ಅನ್ನುವಂತಹ ವಿಚಾರವನ್ನು ಇಲ್ಲಿ ಮಾತನಾಡಿ ಅವರು ರಾಹುಲ್ ಗಾಂಧಿ ಅವರಿಗೆ ತಿರುಗೇಟನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ.